ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಇಂದು ನಾವು ಹಲವಾರು ಕಾಯಿಲೆಗಳಿಗೆ ಔಷಧಿಗಳನ್ನು ನೋಡ್ತಾ ಇದ್ದೀವಿ. ವ್ಯಾಕ್ಸಿನ್ಗಳಾಗಿರಬಹುದು, ಬಹಳಷ್ಟು ಒಳ್ಳೆಯ ಔಷಧಗಳು ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನು ಮಾಡಿದೆ. ಹಾಗಾದರೆ ಈ ಔಷಧಗಳು ಕಂಡುಹಿಡಿಯುವುದಕ್ಕೆ ಮೊದಲು ಮಾನವನ ಮೇಲೆ ಹಲವಾರು ಪ್ರಯೋಗಗಳು ನಡೆದ ಒಂದು ಪರಿಣಾಮದಿಂದ ಇಂದು ನಾವು ಹಲವಾರು ಭಯಾನಕ ಕಾಯಿಲೆಗಳು, ಅದರಲ್ಲೂ ಮುಖ್ಯವಾಗಿ HIV ಆಗಿರಬಹುದು ಅಥವಾ ಕ್ಯಾನ್ಸರ್ಗಳಾಗಿರಬಹುದು, ಬಹಳಷ್ಟು ಕಾಯಿಲೆಗಳಿಗೆ ಉತ್ತಮವಾದ ಔಷಧಿಯನ್ನು ನೀಡ್ತಾ ಇದ್ದಾರೆ ವೈದ್ಯರು. ಹಾಗಾಗಿ ಮನನನ್ನು ಎಲ್ಲೋ ಒಂದು ಕಡೆ ಈ ಸಾವಿನಿಂದ ಮುಕ್ತ ಮಾಡಲು ಪ್ರಯತ್ನಗಳು ನಡೀತಾ ಇದೆ. ಹಾಗಾದರೆ ಇದರ ಪೂರ್ವಕವಾಗಿ ನಾವು ನೋಡೋದಾದರೆ ಮಾನವನ ಮೇಲೆ ಹಲವಾರು ಪ್ರಯೋಗಗಳು ನಡೆದಿದ್ವು. ಅದರಲ್ಲೂ ನಮ್ಮ ಭಾರತೀಯ ಒಂದು ಸಂಸ್ಕೃತಿಯಲ್ಲಿ ನಾವು ನೋಡೋದಾದರೆ, ಭಾರತೀಯ ಪರಂಪರೆಯಲ್ಲಿ ಬಹಳಷ್ಟು ಆಯುರ್ವೇದ ತಜ್ಞರು, ವೈದ್ಯರುಗಳು ಕೆಲವಾರು ಪ್ರಯೋಗಗಳನ್ನು ಮಾಡಿದವರದರ ಪುರಾವೆಗಳಿದೆ. ಅದರಲ್ಲೂ ಮುಖ್ಯವಾಗಿ ಚರಕ ಸಂಹಿತದಲ್ಲಿ, ನಮಗೆ ಸುಶ್ರುತ ಚರಕ ಸಂಹಿತದಲ್ಲಿ ಇದಕ್ಕೆ ಹಲವಾರು ಉದಾಹರಣೆಗಳನ್ನು, ಅವರು ಉಲ್ಲೇಖಗಳನ್ನು ನೀಡಿದ್ದಾರೆ. ಇದರ ಹೊರತಾಗಿ ಈಜಿಪ್ಟ್ನಲ್ಲೂ ಸಹ ಮಾನವನ ಮೇಲೆ ಪ್ರಯೋಗಗಳು ನಡೆದಿತ್ತು ಅನ್ನುವುದಕ್ಕೆ ಹಲವಾರು ಪುರಾವೆಗಳು ಸಹ ದೊರಕಿದೆ. ಆದರೆ 1747ರಲ್ಲಿ ಜೇಮ್ಸ್ ಲಿನ್ ಎನ್ನುವ ಬ್ರಿಟಿಷ್ ನೌಕಾಪಡೆಯಲ್ಲಿದ್ದ ಒಬ್ಬ ವೈದ್ಯ ಮೊದಲ ಬಾರಿಗೆ ಮಾನವನ ಮೇಲೆ ಪ್ರಯೋಗಗಳನ್ನು ನಡೆಸಿ ಅದರ ಒಂದು ಪರಿಣಾಮವನ್ನು, ಅಂದರೆ ಒಂದು ಔಷಧಿಯನ್ನು ಕಂಡುಹಿಡಿದ ಅಂತ ತಿಳಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ 12 ಜನ ನಾವಿಕರನ್ನು, ಅವನು ಇಬ್ಬರನ್ನು ಒಂದು ಗುಂಪು ಥರ 12 ಜನ ನಾವಿಕರನ್ನು 6 ಗುಂಪುಗಳನ್ನಾಗಿ ಆತ ಮಾಡ್ದ. ಅವರಲ್ಲಿ ಪ್ರತಿ ಇಬ್ಬರಿಗೆ ಆತ ಬೇರೆ ಬೇರೆಯ ಒಂದು ಆಹಾರ ಪದಾರ್ಥಗಳನ್ನು ನೀಡ್ದ. ಕಾರಣ, ನಾವಿಕರನ್ನು ಬಹಳವಾಗಿ ಕಾಡುತ್ತಿದ್ದ ರೋಗ ಏನಂತಂದರೆ ಸ್ಕರ್ವಿ ಅಂತ. ವಿಟಮಿನ್ ಸಿ ಕೊರತೆಯಿಂದ ಕಂಡುಬರುವಂತಹ ಸ್ಕರ್ವಿ ಆ ಕಾಲದಲ್ಲಿ ನಾವಿಕರಲ್ಲಿ ಬಹಳ ಪ್ರಮುಖವಾಗಿತ್ತು. ಸ್ಕರ್ವಿಯಿಂದ ಬಹಳಷ್ಟು ನಾವಿಕರು ಮರಣವನ್ನು ಅಪ್ತಾಯಿದ್ರು. ಹಾಗಾಗಿ 19ನೇ ಶತಮಾನದಲ್ಲಿ ಲೂಯಿ ಪಾಶ್ಚರ್ ಮತ್ತು ರಾಬರ್ಟ್ ಕೋಚ್ ಇವರು ಜರ್ಮ್ ಥಿಯರಿ ಎನ್ನುವ ಒಂದು ಸಿದ್ಧಾಂತದ ಮೇಲೆ ಸೂಕ್ಷ್ಮಾಣುಜೀವಿಗಳಿಂದ ಮಾನವನಿಗೆ ಬರುವ ಕಾಯಿಲೆಗಳ ಬಗ್ಗೆ ಹಲವಾರು ಪ್ರಯೋಗಗಳನ್ನು ನಡೆಸಿದ್ರು. ಮಾನವನ ಮೇಲೂ ಕೆಲವೊಂದು ಪ್ರಯೋಗಗಳ ಪರಿಣಾಮದಿಂದ ಕೆಲವೊಂದು ಕಾಯಿಲೆಗಳನ್ನು ಯಾವ ರೀತಿ ಗುಣಮುಖ ಮಾಡಬೇಕು ಅನ್ನೋದನ್ನು ಅವರು ಸ್ವಲ್ಪ ಆ ಸಿದ್ಧಾಂತವನ್ನು ರೂಪಿಸಿದ್ರು. ನಂತರ ಅತಿ ಹೆಚ್ಚು ಮಾನವನ ಮೇಲೆ ಪ್ರಯೋಗ ನಡೆದಿದ್ದು 20ನೇ ಶತಮಾನದಲ್ಲಿ. ಅದನ್ನು ಪೈಶಾಚಿಕ ಕೃತ್ಯ ಅಂತ ಕರಿತೀವಿ. ಇತಿಹಾಸವೇ ಕಂಡು ಕೇಳರಿಯದಂತಹ ಭಯಾನಕ ರೀತಿಯಲ್ಲಿ ಮಾನವನ ಮೇಲೆ ಹಲವಾರು ಪ್ರಯೋಗಗಳನ್ನು ಮಾಡಿದರು. ಇದನ್ನು ಮಾಡಿದವರು ಹಿಟ್ಲರ್ ಕಾಲದಲ್ಲಿದ್ದಂತಹ ನಾಜಿ ವೈದ್ಯರುಗಳು. ಅವರು ಹಿಟ್ಲರನ ಅನುಮತಿಯ ಮೇರೆಗೆ ಹಲವಾರು ಪ್ರಯೋಗಗಳನ್ನು ನಡೆಸಿದ್ರು ಮಾನವನ ಮೇಲೆ. ಅದನ್ನು ಅತ್ಯಂತ ಪೈಶಾಚಿಕ ಅಮಾನವೀಯ ಕೃತ್ಯಗಳು ಅಂತಲೇ ನಾವು ಕರಿಬೋದು. ಹಾಗಾದರೆ ಹಿಟ್ಲರನ ಕಾಲದಲ್ಲಿ ನಡೆದಂತಹ ಮಾನವನ ಮೇಲಿನ ಪ್ರಯೋಗಗಳು ಯಾವುದು ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ಅವರು ಕೈದಿಗಳ ಮೇಲೆ, ಅಮಾಯಕರ ಮೇಲೆ, ಅಂಗವಿಕಲರ ಮೇಲೆ ಮತ್ತು ಟ್ವಿನ್ಸ್ ಅಂತಂದರೆ ಅವಳಿ ಜವಳಿ ಮಕ್ಕಳು, ಇವರುಗಳ ಮೇಲೆ ಹಲವಾರು ಪ್ರಯೋಗಗಳನ್ನು ಮಾಡ್ತಾ ಬರ್ತಾರೆ. ಇದರಲ್ಲಿ ಬಹಳ ಮುಖ್ಯವಾದದ್ದು ಹೈಪೋಥರ್ಮಿಯಾ ಎನ್ನುವ ಒಂದು ಪ್ರಯೋಗ. ಹೈಪೋಥರ್ಮಿಯಾದಲ್ಲಿ ಅವರು ಏನು ಮಾಡ್ತಾರೆ ಅಂದರೆ, ಕೈದಿಗಳನ್ನು 2 ಡಿಗ್ರಿಯಿಂದ 12 ಡಿಗ್ರಿ ಆ ಉಷ್ಣತೆಯ ಒಂದು ನೀರಿಗೆ, ಅದಕ್ಕಿಂತ ಕಡಿಮೆ, ಕೆಲವೊಮ್ಮೆ 0 ಡಿಗ್ರಿ ಅಂತ ನಾವೇನು ಕರಿತೀವಿ, ಅಂತಹ ನೀರಿನಲ್ಲಿ ಅವರನ್ನು ಸುಮಾರು ಗಂಟೆಗಳ ಕಾಲ, ಅದು ಒಂದು 2 ಗಂಟೆ 3 ಗಂಟೆ ಆ ಥರ ಗಂಟೆಗಳ ಕಾಲ ಅವರನ್ನು ಅದರಲ್ಲಿ ಮುಳುಗಿಸಿರೋ ಅಂಥದ್ದನ್ನು ಮಾಡ್ತಾರೆ. ನಂತರ ಹಲವಾರು ಗಂಟೆಗಳ ಕಾಲ ಅವರನ್ನು ಆ ಹಿಮದ ನೀರಿನಲ್ಲಿ ಮುಳುಗಿಸಿರೋ ಅಂಥದ್ದು. ನಂತರ ಅವರನ್ನು ಈಚೆ ತೆಗೆದ ನಂತರ ಅವರ ದೇಹ ಯಾವ ರೀತಿ ವರ್ತಿಸುತ್ತೆ ಎನ್ನುವುದನ್ನು, ಮತ್ತು ಯಾವ ರೀತಿ ಅವರನ್ನು ಅದರಿಂದ ಹೊರತರಬೇಕು ಅನ್ನೋದನ್ನು, ಬಿಸಿ ಗಾಳಿ ಮುಖಾಂತರವಾಗಲಿ ಅಥವಾ ದಪ್ಪ ಬಟ್ಟೆಗಳನ್ನು ಸುತ್ತುವುದರ ಮುಖಾಂತರವಾಗಲಿ ಅನ್ನುವುದನ್ನು ಪ್ರಯೋಗ ಮಾಡ್ತಾರೆ. ಇವರ ಮೂಲ ಉದ್ದೇಶ, ಅವರ ಸೈನಿಕರು ಏನಾದರೂ ನೀರಿನಲ್ಲಿ ಮುಳುಗಿದಾಗ ಯಾವ ರೀತಿ ಅವರನ್ನು ಕಾಪಾಡಬೇಕು ಎಂಬುದು. ನಂತರ ಇನ್ನೊಂದು ಪ್ರಯೋಗ ಬಹಳ ಮುಖ್ಯವಾದುದು. ಅದರಲ್ಲಿ ಅತಿ ಹೆಚ್ಚು ಅಂದರೆ ಒತ್ತಡವೇ ಇಲ್ಲದಂತಹ, ಆಮ್ಲಜನಕವೇ ಇಲ್ಲದಂತಹ ಪ್ರದೇಶದಲ್ಲಿ 15ರಿಂದ 20 ಕಿಲೋಮೀಟರ್ ಎತ್ತರ ಪ್ರದೇಶದಲ್ಲಿ ಈ ಕೈದಿಗಳನ್ನು ಇಟ್ಟಾಗ ಏನಾಗುತ್ತೆ ಅಂತ ನೋಡಿದರೆ, ಅವರಲ್ಲಿ ಬಹಳಷ್ಟು ಜನಕ್ಕೆ ಮೆದುಳಿನಲ್ಲಿ ರಕ್ತಸ್ರಾವ ಆಗೋಂಥದ್ದು, ತಲೆ ಸುತ್ತು ಬರುವಂಥದ್ದು, ಆಯಾಸ ಆಗೋಂಥದ್ದು ಇಂಥದ್ದನ್ನು ಗಮನಿಸಿದ್ದಾರೆ. ಇದರಲ್ಲಿ ಬಹಳಷ್ಟು ಜನ, ಈ ಪ್ರಯೋಗಕ್ಕೆ ಒಳಪಟ್ಟ ಬಹಳಷ್ಟು ಜನ ಹೃದಯಾಘಾತದಿಂದ
ಅಥವಾ ನರವ್ಯೂಹದ ಒಂದು ಸ್ತಬ್ಧತೆಯಿಂದ ಮರಣವನ್ನು ಹೊಂದಿದ್ದಾರೆ. ಮತ್ತು ಮೆದುಳಿನಲ್ಲಿ ರಕ್ತಸ್ರಾವ ಆಗಿ ಬಹಳಷ್ಟು ಜನ ಇದರಲ್ಲಿ ಮರಣನ ಹೊಂದ್ತಾ ಇದ್ದರು. ಅದರಲ್ಲೂ ಪ್ರಮುಖವಾಗಿ ಯುದ್ಧ ಖೈದಿಗಳನ್ನೇ ಇವರು ಬಳಸ್ತಾ ಇದ್ದರು. ನಂತರ ಇನ್ನೊಂದು ಬಹಳ ಮುಖ್ಯವಾದ ಪ್ರಯೋಗ ಅವರು ನಡೆಸಿದ್ದು ಯಾವುದು ಅಂತಂದರೆ, ಈ ಯುದ್ಧ ಖೈದಿಗಳ ಮೇಲೆ ಕೆಲವೊಂದು ಸೋಂಕು ರೋಗಗಳನ್ನು ಅವರಿಗೆ ಅಂಟಿಸೋಂಥದ್ದು. ಟೈಫಾಯ್ಡ್ ಆಗಿರ್ಬೋದು, ಅದರ ಜೊತೆಗೆ ನ್ಯೂಮೋನಿಯಾ, ಬೇರೆ ಬೇರೆ ಸೋಂಕು ರೋಗಗಳು, ಪ್ಲೇಗ್, ಆ ಥರದ್ದು ಸೋಂಕು ರೋಗಗಳನ್ನು ಅವರಿಗೆ ಅಂಟಿಸುವಂಥದ್ದು. ಸಿಫಿಲಿಸ್ ಸಹ ಲೈಂಗಿಕ ರೋಗಗಳು. ಆ ನಂತರ ಅವರ ದೇಹ ಯಾವ ರೀತಿ ಈ ಸೋಂಕು ರೋಗಗಳಿಗೆ ವರ್ತಿಸುತ್ತೆ ಅನ್ನುವುದನ್ನು ನೋಡುವಂತಹದ್ದು. ಈ ಸಂದರ್ಭದಲ್ಲೂ ಬಹಳಷ್ಟು ಜನ ಈ ಪ್ರಯೋಗದ ಹಂತದಲ್ಲೇ ಅವರು ಮರಣವನ್ನು ಅಪ್ಪಿರೋ ಅಂಥದ್ದನ್ನು ನಾವು ನೋಡಬಹುದು. ಇದರ ಜೊತೆಯಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ಪ್ರಯೋಗ ಯಾವುದು ಅಂತಂದರೆ, ಟ್ವಿನ್ಸ್ ಅಥವಾ ಅವಳಿ ಮಕ್ಕಳು. 1500 ಅವಳಿ ಮಕ್ಕಳನ್ನು ಈ ಪ್ರಯೋಗಕ್ಕೆ ತೆಗೆದುಕೊಂಡರು. ಅದರಲ್ಲೂ ಜೋಸೆಫ್ ಮೆಂಗೆಲ ಎನ್ನುವಂತಹ ಒಬ್ಬ ವೈದ್ಯೆ, ಆಕೆ ಈ ಅವಳಿ ಮಕ್ಕಳ ಮೇಲೆ ಪ್ರಯೋಗವನ್ನು ಮಾಡಿ ಬಹಳಷ್ಟು ಜನ ಅವಳಿ ಮಕ್ಕಳು ಇದರಲ್ಲಿ ಮರಣವನ್ನು ಅಪ್ತಾರೆ. ಅವರಿಗೆ ನಾನಾ ರೀತಿಯ ರಾಸಾಯನಿಕಗಳನ್ನು ಅವರಿಗೆ ಕೊಡೋದು. ಕಣ್ಣಿನ ಬಣ್ಣವನ್ನು ಬದಲಾವಣೆ ಮಾಡೋಕ್ಕಾಗುತ್ತಾ, ಚರ್ಮದ ಬಣ್ಣವನ್ನು ಬದಲಾವಣೆ ಮಾಡೋಕ್ಕಾಗುತ್ತಾ ಅನ್ನುವುದನ್ನು ನೋಡೋದು. ಔಷಧಿಗಳನ್ನು ನೀಡಿದಾಗ ಅವರು ಯಾವ ರೀತಿ ವರ್ತಿಸ್ತಾರೆ ಅನ್ನೋದು. ಈ ರೀತಿ ನಾನಾ ರೀತಿಯ ಪ್ರಯೋಗಗಳನ್ನು ಮಕ್ಕಳ ಮೇಲೆ ಮಾಡ್ತಾ ಬರ್ತಾರೆ. ನಂತರ ಮಕ್ಕಳು ಆ ಒಂದು ಪ್ರಯೋಗದಲ್ಲಿ ಅವರು ಮರಣವನ್ನು ಅಪ್ಪುವುದನ್ನು ನಾವು ನೋಡ್ತೀವಿ. ಇದೇ ರೀತಿ ಕೆಲವೊಂದು ಅವರ ಮೇನ್ ಟಾರ್ಗೆಟ್ ಆಗಿರೋದು ಯಹೂದಿಗಳು. ಹಾಗಾಗಿ ಆ ಯಹೂದಿ ಜನಾಂಗವನ್ನೇ ಸಂಪೂರ್ಣವಾಗಿ ನಾಶ ಮಾಡಬೇಕು ಅನ್ನೋ ನಿಟ್ಟಿನಿಂದ ಕೈದಿಗಳ ಮೇಲೆ ಬಂಜೆತನವನ್ನುಂಟು ಮಾಡುವಂತಹ ಹಲವಾರು ಪ್ರಯೋಗಗಳನ್ನು ಮಾಡ್ತಾರೆ. ಹಲವಾರು ರಾಸಾಯನಿಕಗಳನ್ನು ಅವರಿಗೆ ನೀಡುತ್ತಾರೆ. ಯಾವ ರಾಸಾಯನಿಕವನ್ನು ನೀಡಿದರೆ ಅವರಿಗೆ ಬಂಜೆತನ ಉಂಟಾಗುತ್ತದೆ ಎಂಬುದನ್ನು ಕಂಡುಹಿಡಿದು ನಂತರ ಆ ಒಂದು ಜನಾಂಗವನ್ನು ಸಂಪೂರ್ಣವಾಗಿ, ಯಹೂದಿಗಳಾಗಿರ್ಬೋದು, ಜಿಪ್ಸಿಗಳಾಗಿರ್ಬೋದು, ಇವರನ್ನು ಸಂಪೂರ್ಣವಾಗಿ ಆ ಜನಾಂಗವನ್ನು ಭೂಮಂಡಲದ ಮೇಲಿಂದ ನಿರ್ನಾಮ ಮಾಡಬೇಕು ಎನ್ನುವುದು ಅವರ ಉದ್ದೇಶ ಆಗಿರುತ್ತೆ. ಹಾಗಾಗಿ ಈ ಥರದ ನಾನಾ ರೀತಿಯ ಪ್ರಯೋಗಗಳನ್ನು ಮರ್ಸಿಲೆಸ್ ಆಗಿ, ಯಾವುದೇ ರೀತಿಯ ಅನುಕಂಪವಿಲ್ಲದೆ, ಅವರಿಗೆ ಗೊತ್ತಿಲ್ಲದಂತೆ ಮಾಡ್ತಾ ಬರ್ತಾರೆ. ಇದರ ಜೊತೆಯಲ್ಲಿ ಹಲವಾರು ಕೈದಿಗಳಿಗೆ ಉಪ್ಪು ನೀರನ್ನು, ಸಮುದ್ರದ ನೀರನ್ನು ಕುಡಿಯಲು ಕೊಡೋದು. ಕೆಲವರಿಗೆ ಸಮುದ್ರದ ನೀರು, ಕೆಲವರಿಗೆ ಬರೀ ನೀರು ಅಂದರೆ ಸಿಹಿ ನೀರು, ಈ ಥರ ನೀರನ್ನು ಕೊಡ್ತಾ ಬರೋದು. ಯಾವ ವ್ಯಕ್ತಿ ಸಮುದ್ರದ ನೀರನ್ನು ಕುಡಿತಾ ಇರ್ತಾನೆ ಅವನ ದೇಹದಲ್ಲಿ ಯಾವ ರೀತಿಯ ಬದಲಾವಣೆಗಳಾಗುತ್ತೆ ಅಂತ ನೋಡ್ತಾರೆ. ಆ ಒಂದು ಪ್ರಯೋಗದಲ್ಲಿ ಬಹಳಷ್ಟು ಜನ ಮೂತ್ರಪಿಂಡದ ಒಂದು ಫೇಲ್ಯೂರ್ ಅಂತ, ಕಿಡ್ನಿ ಫೇಲ್ಯೂರ್ ಅಂತ ಏನಂತೀವಿ ನಾವು, ಅದರ ವೈಫಲ್ಯತೆಯಿಂದ ಮರಣವನ್ನು ಅಪ್ತಾರೆ. ಮತ್ತು ಹ್ಯಾಲುಸಿನೇಷನ್, ಏಕೆಂತಂದರೆ ದೇಹದಲ್ಲಿ ಸೋಡಿಯಂ ಪೊಟ್ಯಾಷಿಯಂ ಆ ಒಂದು ರೇಷಿಯೋ ವೇರಿ ಆಗುತ್ತೆ. ಸೋಡಿಯಂ ಪ್ರಮಾಣ ಜಾಸ್ತಿ ಆಗ್ತಾ ಬರುತ್ತೆ. ಲವಣಾಂಶ ಎಲೆಕ್ಟ್ರೋಲೈಟ್ಗಳು ತುಂಬ ಅತಿಯಾದಾಗ ಅದು ಒಂಥರ ಹ್ಯಾಲುಸಿನೇಷನ್, ಭ್ರಮೆಯನ್ನು ಉಂಟು ಮಾಡೋದು, ತಲೆಸೊತ್ತು, ಆಯಾಸ, ಇದರ ಜೊತೆಯಲ್ಲಿ ಮೂತ್ರಪಿಂಡಗಳ ಒಂದು ವೈಫಲ್ಯತೆ, ಈ ರೀತಿ ನಾನಾ ರೀತಿಯ ತೊಂದರೆಗಳನ್ನು ಆ ಕೈದಿಗಳು ಅನುಭವಿಸ್ತಾರೆ. ಅವರ ಮೂಲ ಉದ್ದೇಶ ಏನು ಅಂತಂದರೆ, ಅವರ ಪೈಲಟ್ಸ್ಗಳು ಏನಾದರೂ ಸಮುದ್ರದಲ್ಲಿ ಬಿದ್ದಾಗ ಸಮುದ್ರದ ನೀರನ್ನು ಕುಡಿದು ಬದುಕಬಹುದಾ ಅಂತ ಅವರ ಅನುಕೂಲಕ್ಕೋಸ್ಕರ ಅವರು ಕೈದಿಗಳ ಮೇಲೆ, ಅಮಾಯಕರ ಮೇಲೆ, ಮಕ್ಕಳ ಮೇಲೆ ನಾನಾ ರೀತಿಯ ಪ್ರಯೋಗಗಳನ್ನು ಮಾಡ್ತಾ ಬರ್ತಾರೆ. ಕೆಲವು ಪ್ರಯೋಗಗಳು ಮಾಡಬೇಕಾದ್ರೆ ಅರವಳಿಕೆಯನ್ನು ಕೊಡದೆ ಅವರಿಗೆ, ಅಂದರೆ ಅನಸ್ತೀಶಿಯಾ ಅಂತ ನಾವೇನು ಹೇಳ್ತೀವಿ, ಅರಿವಳಿಕೆ, ಅವರಿಗೆ ಒಂದು ಜ್ಞಾನವನ್ನು ತಪ್ಪಿಸುವಂತಹದ್ದನ್ನೂ ಸಹ ಮಾಡದೆ ಮರ್ಸಿಲೆಸ್ ಆಗಿ ಅವರ ಮೇಲೆ ಪ್ರಯೋಗಗಳನ್ನು ಮಾಡ್ತಾರೆ. ಇದು ಅತ್ಯಂತ ಭಯಾನಕ ಪ್ರಯೋಗಗಳು ಅಂತ ಒಂದು ಕುಖ್ಯಾತಿಯನ್ನು ಗಳಿಸಿದೆ. ಜಗತ್ತು ಕಂಡು ಕೇಳರಿಯದ ಭಯಾನಕ ಪ್ರಯೋಗಗಳು, ಮಾನವನ ಮೇಲೆ ನಡೆಸಿದ ಪ್ರಯೋಗಗಳು. ಈ ಪ್ರಯೋಗದ ಫಲಿತಾಂಶವಾಗಿ ಸಾವಿರಾರು ಮಂದಿ, ಅದರಲ್ಲೂ ಮುಖ್ಯವಾಗಿ ಕೈದಿಗಳು, ಅವರು ಮರಣವನ್ನು ಅಪ್ಪುವಂಥದ್ದು, ಮತ್ತು ಟ್ವಿನ್ಸ್ಗಳು, ಅವಳಿ ಮಕ್ಕಳು ಮರಣವನ್ನು ಅಪ್ಪುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ವಿಶ್ವದಾದ್ಯಂತ ಆ ನಂತರದಲ್ಲಿ ಇದು ಆರಂಭವಾಗಿದ್ದು 1930ರಿಂದ 1945ರವರೆಗೂ ನಡೆಯುತ್ತೆ. ನಂತರ ವಿಶ್ವ ಈ ಒಂದು ವಿಚಾರವಾಗಿ ತಿಳಿದು ಬಂದ ನಂತರ ತುಂಬ ದಿಗ್ಭ್ರಮೆ ಆಗುತ್ತೆ. ಇಂತಹ ಒಂದು ಪೈಶಾಚಿಕ ಕೃತ್ಯ ನಡೀತಿದೆಯಲ್ಲ, ಇನ್ನು ಮುಂದೆ ಈ ಥರ ಯಾವುದೇ ಕೃತ್ಯ ನಡೆಯಬಾರದು ಎನ್ನುವ ಒಂದು ನಿಟ್ಟಿನಿಂದ 1947ರಲ್ಲಿ ನ್ಯೂರಾನ್ಬರ್ಗ್ ಎನ್ನುವ ಒಂದು ಅಮೆಂಡ್ಮೆಂಟ್ನ ಮಾಡ್ತಾರೆ. ಅದರ ಪ್ರಕಾರ
ಮಾನವನ ಮೇಲೆ ಯಾವುದೇ ರೀತಿ ಪ್ರಯೋಗ ಮಾಡಬೇಕು ಅಂದರೆ ಅದಕ್ಕೆ ಮೊದಲು ಅವರ ಒಪ್ಪಿಗೆಯನ್ನು ಪಡಿಬೇಕಾಗುತ್ತೆ. ಮತ್ತು ಯಾವ ರೀತಿ ಪ್ರಯೋಗ ಮಾಡ್ತಿದ್ದೀವಿ, ಅದರಿಂದಾಗುವ ಲೋಪದೋಷಗಳೇನು, ಅದರಿಂದಾಗುವ ಅನುಕೂಲಗಳೇನು, ಅನಾನುಕೂಲಗಳೇನು ಎನ್ನುವುದನ್ನು ಅವರಿಗೆ ನಾವು ಸಂಪೂರ್ಣವಾಗಿ ತಿಳಿಸಬೇಕಾಗುತ್ತೆ. ಜೊತೆಯಲ್ಲಿ ಒಂದು ಎಥಿಕಲ್ ಕಮಿಟಿ ಅಂತ ಒಂದು ಮಾಡ್ತಾರೆ. ಆ ಎಥಿಕಲ್ ಕಮಿಟಿಯಲ್ಲಿ ಹಲವಾರು ಸದಸ್ಯರಿರ್ತಾರೆ. ಅವರ ಒಪ್ಪಿಗೆ ಪಡೆದ ನಂತರ ಯಾವ ರೀತಿ ಅಂದರೆ ಪ್ರಯೋಗ ಮಾಡುವ ವಿಧಾನವನ್ನು ಸಹ ಅಲ್ಲಿ ತಿಳಿಸಬೇಕಾಗುತ್ತೆ. ಹಾಗಾಗಿ ಸಂಪೂರ್ಣ ಮಾಹಿತಿಯನ್ನು ನೀಡಿ ಆ ವ್ಯಕ್ತಿ ಈ ಥರದ ಪ್ರಯೋಗಗಳಿಗೆ ಒಪ್ಪಿಗೆಯನ್ನು ಕೊಟ್ಟರೆ ಮಾತ್ರ ಅವನನ್ನು ಪ್ರಯೋಗಕ್ಕೆ ಬಳಸಿಕೊಳ್ಳಬಹುದು ಎನ್ನುವ ಒಂದು ಕಾನೂನು ಜಾರಿಗೆ ಬರುತ್ತೆ. ಕಾರಣ, ವಿಶ್ವದಾದ್ಯಂತ ಮಾನವನ ಮೇಲೆ ಈ ರೀತಿ ಯಾರೂ ಪ್ರಯೋಗ ಮಾಡಬಾರದು ಎಂಬ ಒಂದು ನಿಟ್ಟಿನಿಂದ ಈ ಥರದ ಒಂದು ಕಾನೂನು ಬಂದ ನಂತರ ಮಾನವನ ಮೇಲೆ ನಡೆದ ಹಲವಾರು ಪ್ರಯೋಗಗಳಲ್ಲಿ ಎಲ್ಲೋ ಒಂದು ಕಡೆ ಒಂದು ಮಿತಿ ಇರುತ್ತೆ. ಅಲ್ಲಿ ಒಂದು ಸರಿಯಾದ ವ್ಯವಸ್ಥಿತವಾದ ಒಂದು ಪ್ರೋಟೋಕಾಲ್ ಅಂತ ಹೇಳ್ತೀವಿ, ಅದರ ಪ್ರೊಸೀಜರು, ಅದನ್ನು ಇಟ್ಕೊಂಡು ಅವರು ಮಾಡ್ತಾ ಬರ್ತಾರೆ. ಹಾಗಾಗಿ ಇನ್ನು ನಾವು ಏನು ಔಷಧಗಳನ್ನು ಸೇವನೆ ಮಾಡ್ತಾ ಇದ್ದೀವಿ, ವ್ಯಾಕ್ಸಿನ್ಗಳನ್ನು ಪಡಿತಾ ಇದ್ದೀವಿ, ಇದಕ್ಕೆಲ್ಲ ಮೂಲವಾಗಿ ನಾವು ನೋಡೋದಾದರೆ ಹಲವಾರು ಪ್ರಯೋಗಗಳನ್ನು ಅತ್ಯಂತ ಭಯಾನಕವಾಗಿ ಮಾನವನ ಮೇಲೆಯೇ ಮಾಡಿದರು. ಅದರ ಪರಿಣಾಮವಾಗಿ ಇಂದು ವಿಜ್ಞಾನಿಗಳಿಗೆ ಗೊತ್ತಾಗಿದೆ ಇದರ ಪರಿಣಾಮ ಏನು, ಮನುಷ್ಯನ ಮೇಲೆ ಯಾವ ರೀತಿ ಇದು ನಾನಾ ರೀತಿಯ ತೊಂದರೆಗಳನ್ನು ಉಂಟು ಮಾಡುತ್ತೆ ಅಂತ. ಹಾಗಾಗಿ ಮಾನವನ ಮೇಲಿನ ಪ್ರಯೋಗಗಳು ಮೊದಲ ಬಾರಿ ಅತ್ಯಂತ ಹೆಚ್ಚು ಭಯಾನಕವಾಗಿ ನಡೆದಿದ್ದು ಹಿಟ್ಲರ್ ಕಾಲದಲ್ಲಿ ಅಂತಲೇ ನಾವು ಹೇಳಬಹುದು. ಹಿಟ್ಲರನ ಪ್ರಯೋಗದ ಜೊತೆಯಲ್ಲಿ ಅಮೆರಿಕದ ಟಸ್ಕಗಿ ಎನ್ನುವ ಒಂದು ಪ್ರದೇಶದಲ್ಲಿ ನಡೆದ ಮತ್ತೊಂದು ಮಾನವನ ಮೇಲಿನ ಪ್ರಯೋಗ ವಿಶ್ವವನ್ನೇ ನಿಬ್ಬೆರಗಾಗಿ ಮಾಡಿದೆ. ಇಷ್ಟು ಅಮಾನವೀಯವಾಗಿ ಮನುಷ್ಯರ ಮೇಲೆ ಪ್ರಯೋಗಗಳನ್ನು ಮಾಡ್ತಾರಾ ಅಂತೇಳಿ ಇಡೀ ವಿಶ್ವದಾದ್ಯಂತ ಬಹಳಷ್ಟು ವಿರೋಧ ನಡೆಯಿತು. ಹಾಗಾದರೆ ಅದು ಯಾವುದು ಅಂತ ನಾವು ನೋಡೋದಾದರೆ 1932ರಲ್ಲಿ ಟಸ್ಕಗಿ ಎನ್ನುವ ಒಂದು ಪ್ರದೇಶದಲ್ಲಿ ಆಫ್ರಿಕನ್ ಅಮೇರಿಕನ್ ಅಂದರೆ ಆಫ್ರಿಕಾದ ಜನರನ್ನು ಈ ಒಂದು ಪ್ರಯೋಗಕ್ಕೆ ಬಳಸ್ಕೊಳ್ತಾರೆ. ಅದರಲ್ಲಿ ಸುಮಾರು 600 ಜನರನ್ನು ಈ ಪ್ರಯೋಗಕ್ಕೆ ಒಳಪಡಿಸ್ತಾರೆ. 600 ಜನರಲ್ಲಿ 300 ಅಥವಾ 400 ಜನ 399 ಮಂದಿ ಅವರಿಗೆ ಸಿಫಿಲಿಸ್ ಎನ್ನುವ ಲೈಂಗಿಕ ರೋಗ ಇರುತ್ತೆ, ಕಾಯಿಲೆಯಿಂದ ಬಳಲ್ತಿರ್ತಾರೆ. ಇನ್ನು ಮಿಕ್ಕ ಜನ ಅದರಲ್ಲಿ 200 ಜನ ಅವರಿಗೆ ಯಾವುದೇ ರೀತಿ ಕಾಯಿಲೆ ಇರೋದಿಲ್ಲ. ಆದರೆ ಈ ಒಂದು ಪ್ರಯೋಗಕ್ಕೆ ಒಳಪಡಿಸುವ ಮೊದಲು ಅವರು ಯಾರಿಗೂ ಸಿಫಿಲಿಸ್ ಇದೆ ಅಂತ ಅವರಿಗೆ ತಿಳಿಸೋದಿಲ್ಲ. ಇದರ ಬದಲು ಬ್ಯಾಡ್ ಬ್ಲಡ್ ಅಂತ ಕರೀತಾರೆ ಅದನ್ನು, ಅಂದರೆ ಕೆಟ್ಟ ರಕ್ತ ಅಂತ ಹೇಳಿ ನಿಮಗೆ ಇರುವಂಥ ಕಾಯಿಲೆ ಕೆಟ್ಟ ರಕ್ತದ ಕಾಯಿಲೆ ಅಂತ ತಿಳಿಸಿ ಅವರನ್ನು ಈ ಸಿಫಿಲಿಸ್ ಕಾಯಿಲೆಯ ಒಂದು ಅಧ್ಯಯನಕ್ಕೋಸ್ಕರ ಅವರನ್ನು ಬಳಸ್ಕೊತಾರೆ. ಅವರನ್ನು ಬಳಸಿಕೊಳ್ಳುವ ಮೊದಲು ಅವರಿಗೆ ಸಿಫಿಲಿಸ್ ಕಾಯಿಲೆ ಅವರಿಗಿರೋದು ತಿಳಿಸೋದಿಲ್ಲ. ಅದರ ಮೇಲೆ ಪ್ರಯೋಗ ಮಾಡ್ತಾ ಇದ್ದೀವಿ, ಅದು ಯಾವ ರೀತಿ ಮನುಷ್ಯನನ್ನು ನಾಶ ಮಾಡುತ್ತೆ, ಅದು ಯಾವ ರೀತಿ ದೇಹದಲ್ಲಿ ದ್ವಿಗುಣ ಆಗುತ್ತೆ, ಉಲ್ಬಣಗೊಳ್ಳುತ್ತೆ ಅನ್ನುವುದನ್ನು ಅಧ್ಯಯನ ಮಾಡಲು ಈ ಒಂದು ಪ್ರಯೋಗನ ಮಾಡೋದು. ಆದರೆ ಇದರ ಬಗ್ಗೆ ಒಂದು ಸಂಪೂರ್ಣ ಅರಿವು ಅವರಿಗೆ ನೀಡಿರೋದಿಲ್ಲ. ಆದರೆ ವೈದ್ಯಕೀಯ ವೆಚ್ಚ ಆಗ್ಬೋದು, ಅವರ ಒಂದು ಓಡಾಟದ ವೆಚ್ಚ ಆಗ್ಬೋದು, ಊಟ ಆಗ್ಬೋದು, ಅವರೇನಾದ್ರು ಮರಣ ಹೊಂದಿದರೆ ಅವರ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಕೆಲವೊಂದು ಅವರಿಗೆ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿರ್ತಾರೆ. ನಂತರ ಈ ಪ್ರಯೋಗವನ್ನು ಆರಂಭಿಸಿ ಈ ಒಂದು ಸಿಫಿಲಿಸ್ ಲೈಂಗಿಕ ರೋಗ ಯಾವ ರೀತಿ ಹರಡುತ್ತೆ ಅನ್ನೋದನ್ನು ನೋಡುವುದೇ ಅವರ ಉದ್ದೇಶವಾಗಿರುತ್ತೆ. ಪ್ರಾಥಮಿಕ ಹಂತ ಪ್ರೈಮರಿ ಸ್ಟೇಜು, ಸೆಕೆಂಡರಿ ಸ್ಟೇಜು ಮತ್ತು ಲೇಟೆನ್ಸಿ ಪೀರಿಯಡ್ ಅಂತ ಕರಿತೀವಿ, ಸುಪ್ತಾವಸ್ಥೆ ಅಂತ. ನಂತರ ಟರ್ಷರಿ ಕಂಡೀಷನ್ ತೃತೀಯಾವಸ್ಥೆ. ಈ ಅವಸ್ಥೆಗಳನ್ನು ಅವರು ನೋಡ್ತಾ ಬರ್ತಾರೆ. 1932ರಿಂದ 1972 ಸುಮಾರು 40 ವರ್ಷಗಳ ಕಾಲ ಈ ಒಂದು ಅಧ್ಯಯನವನ್ನು ಮಾಡ್ತಾರೆ. 1940ರಲ್ಲಿ ಪೆನ್ಸಿಲಿನ್ ಎನ್ನುವ ಒಂದು ಔಷಧಿ ಮಾರುಕಟ್ಟೆಗೆ ಬರುತ್ತೆ. ಈ ಔಷಧಿ ಸಿಫಿಲಿಸ್ಗೆ ಒಂದು ರಾಮಬಾಣ. ಈ ಔಷಧವನ್ನು ತೆಗೆದುಕೊಂಡಂತಹ ಸಿಫಿಲಿಸ್ ಹೊಂದಿದಂತಹ ವ್ಯಕ್ತಿಗಳು ಸಂಪೂರ್ಣವಾಗಿ ಅದರಿಂದ ಗುಣಮುಖರಾಗುವಂತಹ ಒಂದು ಅವಕಾಶ ಇದ್ದರೂ ಸಹ ಈ ಅಧ್ಯಯನಕ್ಕೆ ಒಳಪಟ್ಟ ವ್ಯಕ್ತಿಗಳಿಗೆ ಅವರು ಪೆನ್ಸಿಲಿನ್ ಇಂಜೆಕ್ಷನ್ ಕೊಡೋದೇ ಇಲ್ಲ. ಹಾಗೆ ಕಾಯಿಲೆಯಿಂದ ಅವರು ನರಳುತ್ತಾ ಇರ್ತಾರೆ. ಇದರಿಂದ ಕುರುಡುತನ ಬರುತ್ತೆ. ಆಮೇಲೆ ಮೆದುಳಿನಲ್ಲಿ ಅವರಿಗೆ ನರಮಂಡಲದಲ್ಲಿ ಡ್ಯಾಮೇಜ್ ಆಗುತ್ತೆ. ಅದೇ ರೀತಿ ಅವರು
ಈ ಪುರುಷರು ಆ ಕಾಯಿಲೆ ಸಿಫಿಲಿಸ್ ಕಾಯಿಲೆಯನ್ನು ತಮ್ಮ ಹೆಂಡತಿಯರಿಗೂ ಆ ಕಾಯಿಲೆಯನ್ನು ಸೋಂಕಿತರನ್ನಾಗಿ ಮಾಡ್ತಾರೆ. ಜೊತೆಯಲ್ಲಿ ಈ ತಾಯಂದಿರು ಆ ಕಾಯಿಲೆ ಹೊಂದಿದ ಹೆಣ್ಣು ಮಕ್ಕಳು ಜನ್ಮ ನೀಡಿರುವಂತಹ ಮಕ್ಕಳಲ್ಲಿ ಜನ್ಮಜಾತ ಅಂದರೆ ಕಂಜನೈಟಲ್ ಸಿಫಿಲಿಸ್ ಅಂತ ಹುಟ್ಟಿದಿಂದನೇ ಆ ಮಗುವಿಗೆ ಸಿಫಿಲಿಸ್ ಬರುವಂತಹ ತೊಂದರೆಗಳು ಇಷ್ಟೆಲ್ಲ ನಡೆದರೂ ಈ ಒಂದು ಪ್ರಯೋಗವನ್ನು ನಡೆಸುತ್ತಿದ್ದ ಅಮೆರಿಕ ಸುಮ್ಮನೆ ಇರುತ್ತೆ. ನಂತರ 1972ರಲ್ಲಿ ಆ ಹೊತ್ತಿಗಾಗಲೇ ಪೀಟರ್ ಬಕ್ಸ್ಟನ್ ಎನ್ನುವ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್, ಒಂದು ಆಸ್ಪತ್ರೆಯಲ್ಲಿ ಒಬ್ಬ ವ್ಯಕ್ತಿಗೆ ಅನುಮಾನ ಬರುತ್ತೆ, ಈ ಜನಗಳಿಗೆ ಕಾಯಿಲೆ ಬಂದರೂ ಸಹ ಪೆನ್ಸಿಲಿನ್ ಔಷಧನ ನೀಡ್ತಾ ಇಲ್ಲ, ಹಾಗೆ ಅವರನ್ನು ಸಾಯಕ್ಕೆ ಬಿಡ್ತಾ ಇದ್ದಾರೆ ಅಂಥೇಳಿ ಪ್ರಪ್ರಥಮ ಬಾರಿಗೆ ಇದರ ಬಗ್ಗೆ ಹೆಚ್ಚಿನ ವರದಿಯನ್ನು ಆತ ನೀಡ್ತಾನೆ. ಆ ಕಾರಣ ನಂತರ ಈ ಒಂದು ಏನು ಅಧ್ಯಯನ ಮಾಡಿರ್ತಾರೆ ಅದನ್ನು ಅಲ್ಲಿಗೆ ನಿಲ್ಲಿಸ್ತಾರೆ. ಉಳಿದವರಿಗೆ ಔಷಧವನ್ನು ನೀಡ್ತಾರೆ. ಆ ವೇಳೆಗಾಗಲೇ ಬಹಳಷ್ಟು ಜನ ಸತ್ತೋಗಿರ್ತಾರೆ. ಹಾಗಾಗಿ ಈ ಥರದ ಮಾನವನ ಮೇಲಿನ ಪ್ರಯೋಗಗಳು ವಿಶ್ವದಾದ್ಯಂತ ಬಹಳಷ್ಟು ಕಡೆ ನಡೆದಿದೆ. ಅದರಲ್ಲೂ ಒಂದು ಚೀನಾ ದೇಶದ ಈ ಯುದ್ಧ ಖೈದಿಗಳನ್ನು ಜಪಾನಿನಲ್ಲಿ ಆ ಖೈದಿಗಳ ಮೇಲೆ ಬಹಳಷ್ಟು ಪ್ರಯೋಗಗಳನ್ನು ಮಾಡಿದ್ರು. ಅವರ ಮೇಲೆ ರಾಸಾಯನಿಕಗಳನ್ನು ಆ ಖೈದಿಗಳಿಗೆ ನೀಡ್ತಾ ಬಂದರು. ಆ ರಾಸಾಯನಿಕಗಳಿಂದ ದೇಹದಲ್ಲಿ ಯಾವ ರೀತಿ ಕ್ಯಾನ್ಸರ್ ಉಂಟಾಗುತ್ತೆ ಅನ್ನುವುದನ್ನು ಪರೀಕ್ಷಿಸಲು, ಇದರ ಜೊತೆಯಲ್ಲಿ ಯಾವುದೇ ರೀತಿಯ ಅನಸ್ತೇಷಿಯಾ ನೀಡದೆ ಅವರಿಗೆ ಬದುಕಿದ್ದಂತೆಯೇ ಅವರ ದೇಹವನ್ನು ಕತ್ತರಿಸಿ ದೇಹದ ಒಳಗೆ ಇರುವ ಅಂಗಾಂಗಗಳ ಅಧ್ಯಯನವನ್ನು ಮಾಡಿದ್ರು. ಈ ರೀತಿ ಅತ್ಯಂತ ಭಯಾನಕವಾದ ಕೆಲವೊಂದು ಮಾನವನ ಮೇಲಿನ ಪ್ರಯೋಗಗಳನ್ನು ನಾವು ನೋಡ್ತಾ ಬರ್ಬೋದು. ಅದೇ ರೀತಿ ವಿಶ್ವದಾದ್ಯಂತ ಕೆಲವೊಂದು ಜಾಗಗಳಲ್ಲಿ ಅಥವಾ ಪ್ರದೇಶಗಳಲ್ಲಿ ಕೆಲವು ಆಸ್ಪತ್ರೆಗಳಲ್ಲಿ ಆ ಆಸ್ಪತ್ರೆಗೆ ಬರುವಂತಹ ರೋಗಿಗಳಿಗೆ ಅವರಿಗೆ ಅರಿವಿಲ್ಲದಂತೆ ಕ್ಯಾನ್ಸರ್ ಜೀವಕೋಶಗಳನ್ನು ಅವರ ದೇಹಕ್ಕೆ ವರ್ಗಾವಣೆ ಮಾಡಿ ನಂತರ ಅದು ಯಾವ ರೀತಿ ಬೆಳವಣಿಗೆ ಹೊಂದುತ್ತದೆ, ಈ ರೀತಿ ನಾನಾ ರೀತಿಯ ಪ್ರಯೋಗಗಳನ್ನು, ಅದರಲ್ಲೂ ಮುಖ್ಯವಾಗಿ ರೋಗಿಗಳು, ಖೈದಿಗಳು, ಅಂಗವಿಕಲರು, ಬುದ್ಧಿಮಾಂದ್ಯರು, ಮಕ್ಕಳು ಇವರ ಮೇಲೆ ಬಹಳಷ್ಟು ಪ್ರಯೋಗಗಳನ್ನು ನಡೆಸಿದ್ರು. ಆದರೆ ನಂತರದ ಹಂತದಲ್ಲಿ ಮಾನವನ ಮೇಲಿನ ಪ್ರಯೋಗಗಳಿಗೆ ಅತ್ಯಂತ ಕಟ್ಟುನಿಟ್ಟಾದ ಒಂದು ಕ್ರಮಗಳನ್ನು ವಿಶ್ವ ಆರೋಗ್ಯ ಸಂಸ್ಥೆ ಕೈಗೊಂಡಿದೆ. ಹಾಗಾಗಿ ಯಾರೇ ಆದರೂ ಮಾನವನ ಮೇಲೆ ಪ್ರಯೋಗ ಮಾಡಬೇಕು ಅಂದರೆ ಅದಕ್ಕೆ ಪೂರ್ವಾನುಮತಿಯನ್ನು ಬೇಕಾಗುತ್ತೆ. ಅದಕ್ಕೆ ಎಥಿಕಲ್ ಕ್ಲಿಯರೆನ್ಸ್ ಅಂತ ನಾವೇನು ಕರಿತೀವಿ ಅದನ್ನು ಪಡಿಬೇಕಾಗುತ್ತೆ. ಹಾಗಾಗಿ ಇಂದಿನ ದಿನದಲ್ಲಿ ಮಾನವನ ಮೇಲಿನ ಪ್ರಯೋಗಗಳು ನಡೆಸುವುದು ಬಹಳಷ್ಟು ಕಷ್ಟಕರ. ಅದಕ್ಕೆ ಪೂರ್ವಾನುಮತಿಯನ್ನು ಪಡೆದು ಹಲವಾರು ಸಂಘ ಸಂಸ್ಥೆಗಳು ಅದರ ಪರ್ಮಿಷನ್ನ ನಾವು ಪಡೆದುಕೊಂಡು, ಎಥಿಕಲ್ ಕಮಿಟಿ ಅಂತಿರುತ್ತೆ, ಅದರ ಪರ್ಮಿಷನ್ನ ಪಡೆದ ನಂತರವೇ ನಾವು ಮಾನವನ ಮೇಲೆ ಪ್ರಯೋಗಗಳನ್ನು ಮಾಡಬಹುದು. ಆದರೆ ಇಂದು ನಾವು ಏನು ಔಷಧಿಗಳನ್ನು ಪಡಿತಾ ಇದ್ದೀವಿ ಅದಕ್ಕೆ ಮೂಲ ಕಾರಣ ಹಿಂದೆ ಚರಿತ್ರೆಯಲ್ಲಿ ಮಾನವನ ಮೇಲೆ ನಡೆಸಿದ ಪ್ರಯೋಗಗಳು ಅಂತಲೇ ಹೇಳಬಹುದು. ನಮಸ್ಕಾರ.